ಭ್ರಷ್ಟಾಚಾರ ಕಿತ್ತಾವು. ಇದು ಸಾಧ್ಯ ಅದನ? ಮೋದಿಯವ್ರಿಗೆ ಸಾಧ್ಯ ಅದನ? ಸಿದ್ದರಾಮಯ್ಯವ್ರಿಗೆ ಸಾಧ್ಯ ಅದನ? ರಾಹುಲ್ ಗಾಂಧಿ ಅವ್ರಿಗೆ ಸಾಧ್ಯ ಅದನ? ಯಾರಿಗೆ ಸಾಧ್ಯ? ಇದ್ದ ಒಂದು ಲೋಕಪಾಲನ್ನ ನಮ್ಮ ಮೋದಿಯವ್ರು ತಲಿತಾ ಇರಲಿಲ್ಲ. ಸ್ವತಃ ಕೇಜ್ರಿವಾಲ್ ಸಹಿತ ಅವರ ಪ್ರತಿಪಾದನೆ ಮಾಡಿದ್ರು, ಅಣ್ಣಾ ಹಜಾರೆ ಜೊತೆ ಕುಡ್ಕೊಂಡು. ಅವರು ಸಹಿತ ಲೋಕಪಾಲ ಲೋಕಾಯುಕ್ತರಾಗ್ತಾ ಇರಲಿಲ್ಲ. ಆದ್ರೂ ಒಂದು ಸಮಾಧಾನ ಏನಪ್ಪ ಅಂದ್ರೆ ಅಲ್ಲೇ ಲಾಭದ ಬಜೆಟ್ನ ಕೇಜ್ರಿವಾಲ್ ಕೊಡ್ತಾ ಇದ್ದಾರೆ. ಬಟ್ ನಮ್ಮ ಮೋದಿಯವರು ಈ ಒಂದು ಭ್ರಷ್ಟಾಚಾರ ಹೋಗಿಸೋದಕ್ಕೆ ಇಲ್ಲಿವ್ರಿಗೆ ಏನು ಪ್ರಯತ್ನ ಮಾಡಿಲ್ಲ. ಮತ್ತೆ ಯಾರು ಭ್ರಷ್ಟಾಚಾರದ ಒಂದೊಂದು ಕೇಸ್ಗಳು ಬರ್ತಾ ಇದ್ದಾವೆ, ಹೊರ ಜಗತ್ತಿಗೆ ಕಾಣ್ತಾ ಇದ್ದಾವೆ. ಅದಿರಲಿ, ಈಗ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರ ಓಡಿಸೋಕೆ ಸಾಧ್ಯ ಇದೆ ಕರ್ನಾಟಕದಲ್ಲಿ. ಇವತ್ತದಂದ್ರೆ ನಾಳೆ ಅವ್ರ ಜೊತೆ ಯಾರೂ ಈ ಶಾಸಕರು ಉಳಿದಿಲ್ಲ. ಎಲ್ಲರೂ ಬಿಜೆಪಿ ಕುಳಿತುಕೊಂಡ್ಬಿಟ್ಟಿರ್ತಾರೆ. ನಿಮ್ಗೆ ಅನುದಾನ ಇಲ್ಲಪ್ಪ, ನಿಮ್ಮ ಪೇಮೆಂಟ್ ಹೆಚ್ಚು ಮಾಡ್ತೀವಿ, ನೀವು ಸರಿಯಾಗಿ ಜನರ ಸೇವೆ ಮಾಡ್ರಿ ಅಂತ ಇವತ್ತು ಏನಾದರೂ ಸಿದ್ದರಾಮಯ್ಯನವರು ನನ್ನ ಕಾನೂನು ಮಾಡ್ಲಿಕ್ಕೆ ಹೊರಟ್ರೆ ಅದೇ ಆಗ್ರಿ. ಭಾಳ ಈಗ ನಮ್ಮಲ್ಲಿ ಚರ್ಚೆ ಮಾಡಿದ್ವಿ. ನಮ್ಮ ಪ್ರೊಫೆಸರ್ ಡಾಕ್ಟರ್ ಅರ್ಜುನ್ ಪಂಗನ್ ಅವರು ಹೇಳಿದಾರೆ, ಏನಪ್ಪ ನೀವು ಚರ್ಚೆ ಈಗ ಕೇಳಿರ್ಬೋದು ಅದನ್ನ, ಏನಿಲ್ಲ ಸೀಲಿಂಗ್ ಆಕ್ಟ್ ತೊಗೊಂಬರ್ರಿ ಅಂತ. ಒಬ್ಬ MP ಇಂತಿಷ್ಟಪ್ಪ ಅವಾಗ ಆಸ್ತಿ, ಅದ್ರ ಮೇಲೆ ಇದ್ರೆ ಅದನ್ನ ಸರ್ಕಾರ ಕಸ್ಕೊಳ್ಬೇಕು, ಇಲ್ಲ ಅದ್ರ ಟ್ಯಾಕ್ಸ್ ಹಾಕ್ಬೇಕು ಅನ್ನೋಂಥ ಸಜೆಷನ್ ಕೊಟ್ಟಿದ್ರು ಅವರು. ಇದು ಮಾಡ್ಲಿಕ್ಕೆ ಸಾಧ್ಯ ಇದನ ಸಿದ್ದರಾಮಯ್ಯನವರಿಗೆ? ಕೇಜ್ರಿವಾಲ್ಗೆ ಸಾಧ್ಯ ಇದನ? ಇದು ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಶಾಸಕರನ್ನ ಈ ನಾಡಿನ ಪ್ರಭುಗಳು ಜನರಿಂದ ಆಯ್ಕೆ ಆಗಿರ್ತಾರ, ಅದನ್ನ ಒಪ್ಪಕ್ಕೆ ಸಾಧ್ಯ ಇಲ್ಲ ಅವರು. ಇವತ್ತ ಅಂದ್ರ ನಾಳೆ ಇವ್ರು ಯಾರು ಇವತ್ತಿನೇನು ಇವರು ಫಾಲೋವರ್ಸ್ ಅದಾರ, ಸಿದ್ದರಾಮಯ್ಯ ಫಾಲೋವರ್ಸು, ಅವ್ರು ಯಾರೂ ಇರುವುದಿಲ್ಲ. ಒಂದು DK ಶಿ ಅವ್ರು ಮುಖ್ಯಮಂತ್ರಿ ಆಗ್ತಾರ, ಇಲ್ಲ ಬಂದ್ರೆ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ. ಇಂಥ ಪ್ರಸಂಗದ ಇದೆ ಅಂದಾಗ ನೀವು ಗ್ಯಾರಂಟಿ ಯಡಿಯೂರಪ್ಪ ಅವರು ಇತ್ತು.